ಧನಲಕ್ಷ್ಮಿ. ಏನು ವ್ಯಾಪಾರ ಮಾಡ್ತಾ ಇದ್ದೀರಾ? ಕಬ್ಬಿನ ಅಂಗಡಿ ವ್ಯಾಪಾರ. ಮತ್ತೆ ಲಾಕ್ಡೌನ್ ಆಗಬೇಕಾ ಬೇಡವಾ? ಆಗಬಾರ್ದು, ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಸಖತ್ ಪ್ರಾಬ್ಲಮ್ ಆಗುತ್ತೆ. ಹೋಸಲನೇ ಊಟಕ್ಕೆ ಅಷ್ಟೊಂದು ತೊಂದರೆ ಆಗಿತ್ತು ಅಂದಮೇಲೆ ಮಕ್ಕಳು ಮರಿ ಸಾಕೋರು ನಾವು ಹೆಂಗಾಗುತ್ತೆ, ಸಖತ್ ಪ್ರಾಬ್ಲಮ್ ಆಗುತ್ತೆ ಲಾಕ್ಡೌನ್ ಆದರೆ. ಇದರಿಂದಲೇ ತಾನೇ ನಮ್ಮ ಜೀವನ, ಇದರಿಂದ ಅಂದರೆ ನಮ್ಮ ಜೀವನನೇ ಇಲ್ಲ. ನಾವು ಬೆಂಗಳೂರಲ್ಲಿ ಇರೋಕೆ ಆಗೋದೇ ಇಲ್ಲ. ಮನೆ ಬಾಡಿಗೆ ಕಟ್ಟೋದು ಹೆಂಗೆ, ಕೇಬಲ್ ಫೀಸು, ನೀರು ಬಿಲ್ಲು ಇವೆಲ್ಲ ಇದ್ದೇ ಅವಲ್ವ, ಮಕ್ಕಳನ್ನ ಓದಿಸೋದು ಸಖತ್ ಪ್ರಾಬ್ಲಮ್ ಆಗುತ್ತೆ. ಇದರಿಂದಲೇ ಜೀವನ ನಮಗೆ. ಬೆಳಗ್ಗೆ 9 ಗಂಟೆಗೆ ಬಂದರೆ ನಾವು 6 ಗಂಟೆಗೆ ಹೋಗ್ತೀವಿ, ಮಕ್ಕಳು ಮರಿ ಬಿಟ್ಬಿಟ್ಟು ಬಂದಿರ್ತೀವಿ, ಸಖತ್ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಜೀವನ ಇದೆ. ಏನಾರು ಮತ್ತೆ ಲಾಕ್ಡೌನ್ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ, ಅವ್ರವ್ರ ಮನೇಲಿ ಹೋಗ್ಬೇಕಾಗುತ್ತೆ. ಎಲ್ಲಿಗೆ ಹೋಗೋದು? ನಮಗೆ ಗಂಡ ಬೇರೆ ಇಲ್ಲ, ನಾವು ಗೇಯಬೇಕು, ನಾವೇ ದುಡಿಬೇಕು, ನಮ್ಮ ಮಕ್ಕಳನ್ನ ನಾವೇ ನೋಡ್ಕೋಬೇಕು. ನಮ್ಮದು ಇದರಲ್ಲೇ ಜೀವನ, ನಮ್ಮದು ಇದ್ರಲ್ಲಿ ಜೀವನ ಇಲ್ಲದೆ ಹೋದ್ರೆ ನಮ್ದು ಹೊಟ್ಟೆ ತುಂಬಲ್ಲ. ನನ್ನ ಹೆಸರು ಚಂದ್ರಕಲಾ. ಲಾಕ್ಡೌನ್ ಆದರೆ ನಮಗೆ ತೊಂದರೆನೇ, ವ್ಯಾಪಾರ ಇರಲ್ಲ, ವ್ಯಾಪಾರ ಮಾಡೋಕ್ಕಾಗಲ್ಲ, ತೊಂದರೆನೇ ಲಾಕ್ಡೌನ್ ಆದರೆ. ಹೋದ್ಸಲ ಲಾಕ್ಡೌನಲ್ಲಿ ವ್ಯಾಪಾರ ಇಲ್ಲ, ಏನಿಲ್ಲ, ಮನೇಲಿ ಕುತ್ಕೊಂಡು ತುಂಬಾ ಕಷ್ಟ ಆಯಿತು. ಈಗ ಹೆಂಗೋ ಒಂದು ಚೂರು ವ್ಯಾಪಾರ ಮಾಡ್ತಾಯಿದ್ದೀವಿ. ಮತ್ತೆ ಲಾಕ್ಡೌನ್ ಆದರೆ ತಿರ್ಗಿ ಅದೇ ಪರಿಸ್ಥಿತಿ ಬರುತ್ತೆ. ಅಲ್ಲ ಆಗಿದೆ ಗೊತ್ತು, ಈಗ ನಮಗೂ ಜೀವನ ನಡಿಬೇಕಲ್ವಾ, ವ್ಯಾಪಾರ ಮಾಡಿದ್ರೆ ತಾನೇ ನಮಗೂ. ನಿಮ್ಮ ಪ್ರಕಾರ ಈ ಸಲ ಲಾಕ್ಡೌನ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀವಿ. ಆದರೆ ವ್ಯಾಪಾರ ಮಾಡೋಕ್ಕೆ ಕಷ್ಟ ಆಗುತ್ತೆ ನಮಗೂ, ಇದರಲ್ಲೇ ಜೀವನ, ಬೇರೆ ನಮಗೇನು ಗೊತ್ತಿಲ್ಲ.